ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ನಮಸ್ಕಾರ ಸರ್. ನಾನು ಮಹಿಳಾ ಸಂಘದಿಂದ ವನಜಾ ಅಂತ. ಗೊತ್ತಾಯ್ತು, ಹೇಳಿ ಬಾ, ನಿಮ್ಮ ನಂಬರ್ ಇದೆ. ಸರ್, ನಮ್ಮ ಮಸಾಲಾ ಪೌಡ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಒಪ್ಕೊಂಡಿದ್ರಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಯಾವಾಗ ಫ್ರೀ ಆಗ್ತೀರಾ ಸರ್? ಈ ವಾರ ಕುಕ್ರಿ ಶೋ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಮುಂದಿನ ವಾರ ಸಿಗೋಣ. ನಾನೇ ಫೋನ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಸರಿ ಸರಿ. ಹಲೋ. ಓ ಹಲೋ, ಆಲ್ ಓಕೆ? ಓಕೆನಾ? ಡಬಲ್ ಓಕೆ ಸರ್. ಫಿಲ್ಟರ್ ಕಾಫಿ? ಓ ಶೋರ್. ನಮ್ಮ ಬಿಸ್ನೆಸ್ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ ತಾನೆ? 2 ಕಾಫಿ ಕಳಿಸು. ನಿಮ್ಮನ್ನ ಜಯನಗರ್ ಮಾರ್ಕೆಟಲ್ಲಿ ನೋಡಿದೆ. ನಿಮ್ಮ ಜೊತೆ ಇದ್ದಿದ್ದು ಅಯ್ಯೋ, ಅವರೇ ಸರ್. ನಿಮ್ ದೊಡ್ಡ ಅಭಿಮಾನಿ ಒಬ್ರು ಇದಾರೆ ಅಂತ ಹೇಳ್ತಿದ್ನಲ್ಲ, ಅವರೇ ಅದು. ಓ ಅನ್ಕೊಂಡೆ. ನಾನು ನಿಮ್ಮನ್ನ ಮೀಟ್ ಮಾಡೋಣ ಅಂತಲೇ ಬರ್ತಾ ಇದ್ದೆ, ಆದರೆ ಆ ಜನಗಳ ಮಧ್ಯೆ ಮಿಸ್ ಆಗ್ಬಿಟ್ರಿ. ಅವತ್ ಮಿಸ್ ಆದ್ರೆ ಏನಾಯ್ತು? ಖಂಡಿತವಾಗ್ಲೂ ನೀವು ನಾಳೆ ಅವ್ರನ್ನ ಮೀಟ್ ಮಾಡೇ ಮಾಡ್ತೀರಾ. ಓ ಹೌದಾ? ಮಜಾ ಏನ್ ಗೊತ್ತಾ? ನಿಮ್ ದೊಡ್ಡ ಫ್ಯಾನು ಬೇರೆ ಯಾರು ಅಲ್ಲ, ನಮ್ಮ ಅತ್ತೆ, ಅಂದ್ರೆ ನನ್ನ ಹುಡುಗನ್ ತಾಯಿ. ಓ ಮತ್ತೆ ನೀವು ಅವತ್ತು ಹೇಳಲೇ ಇಲ್ಲ. ನನಗ್ ಗೊತ್ತಿದ್ರೆ ತಾನೇ ನಾನ್ ನಿಮಗ್ ಹೇಳೋದಕ್ಕೆ. ಎಲ್ಲ ಒಳ್ಳೆ ಒಂದ್ ಸಿನಿಮಾ ತರ ನಡೆದು ಹೋಯ್ತು ಸರ್. ಇವತ್ ನಾವು ಮೀಟ್ ಮಾಡ್ತಾ ಇರೋ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮಮ್ಮನೆ. ನಿನ್ ಮಗನ? ನಿನ್ ಹುಡುಗನ? ಇದು ಸರ್ ನನ್ ಕತೆ. ಸೋ ನೈಸ್. ಜೀವನ ಹಿಂಗೇನೆ, ನಾವು ಎಕ್ಸ್ಪೆಕ್ಟ್ ಮಾಡ್ದಿದ್ದಾಗ್ಲೇ ದೊಡ್ಡ ಸರ್ಪ್ರೈಸ್ ಕೊಡುತ್ತೆ. ನಿಮ್ಗೂ ಒಂದ್ ಸರ್ಪ್ರೈಸ್ ಇದೆ. ನಾಳೆ ನನ್ ಕತೆಗೆ ಒಂದ್ ಒಳ್ಳೆ ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆನೆ ನನ್ ಮದ್ವೆ. ಓ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬರೀ ಇವಾಗ ವಿಶ್ ಮಾಡಿದ್ದಕ್ಕಲ್ಲ. ಆ ದಿನ ನಾನು ಡಿಪ್ರೆಷನ್ಗೆ ಹೋದಾಗ ಕೂತಿದ್ದಾಗ ನೀವು ಬಂದು ನನಗ್ ಸಮಾಧಾನ ಮಾಡಿದ್ರಿ, ಧೈರ್ಯ ತುಂಬಿದ್ರಿ. ನನ್ ಮದ್ವೆ ವಿಷಯದಲ್ಲಿ ನಮ್ಮ ಅತ್ತೆಗೆ ನಿಮಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಋಣದ ಮಾತು ಯಾಕಮ್ಮ, ನಾಳೆ ನಿಮ್ ಮದ್ವೆ ಅಂತೀರಿ, ಖುಷಿಯಾಗಿರಿ. ಮಾತನ್ನೆಲ್ಲ ಇವತ್ತೇ ಆಡ್ ಮುಗಿಸೋ ತರ ಇದ್ದೀರಾ ಸರ್ ನೀವು. ಖಂಡಿತವಾಗ್ಲೂ ನೀವು ನಾಳೆ ನನ್ ಮದ್ವೆಗ್ ಬರ್ಲೇಬೇಕು. ಕೇಟ್ರಿಂಗ್ ಯಾರ್ದು ಗೊತ್ತಾ? ನಿಮ್ ಕೆಫೆದೇನೆ. ನನ್ಗೋಸ್ಕರ ಅಲ್ದಲ್ಲೇ ಇದ್ರು ಅಟ್ಲೀಸ್ಟ್ ನಿಮ್ ದೊಡ್ಡ ಫ್ಯಾನ್ಗೋಸ್ಕರನಾದ್ರೂ ನೀವು ಬರ್ಬೇಕು. ಖಂಡಿತ ಬರ್ತೀನಿ. ಅನ್ನಕ್ಕೆ ಸಾಂಬಾರು ಹಾಕೊಳ್ಳ ಇಲ್ಲ ಗೊಜ್ಜು ಹಾಕೊಳ್ಳ ಅಂತ ಯೋಚನೆ ಮಾಡೋದಕ್ಕೆ ಒದ್ದಾಡ್ತೀನಿ ನಾನು. ಅಂಥದ್ರಲ್ಲಿ ಯಾರನ್ನು ಕೇಳದೆ ನಾಳೆನೇ ಮದುವೆ ಅನ್ನೋ ಫಿಕ್ಸ್ ಆಗಿದ್ದೀನಿ ನಾನು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಏನಾದರೂ ಆಗಲಿ, ನಾಳೆ ನನಗೂ ಸಿರಿಗೂ ಮದುವೆ. ಇಲ್ಲ ಅಂತಂದರೆ ಸಿರಿ ನನ್ನ ಕನಸಾಗಿ ಉಳ್ಕೊಂಡ್ಬಿಡ್ತಾಳೆ. ಆ ಬಾಸು ಸದ್ಯ ಪ್ರಿಪ್ರೇಷನ್ ಅಲ್ಲಿ ಬ್ಯುಸಿ ಇರ್ತೀಯ, ಫೋನ್ ಪಿಕ್ ಮಾಡಲ್ಲ ಅನ್ಕೊಂಡೆ. ಅಮ್ಮ ಏನ್ ಮಾಡ್ತಿದ್ದಾರೆ? ಅವರು ಬ್ಯುಸಿನಾ? ಆ ಬಾಸು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ? ಕೊಡ್ಲಾ ಫೋನು? ಅಯ್ಯೋ ಬೇಡಪ್ಪ, ಪಾಪ ತುಂಬಾ ಸುಸ್ತಾಗಿರ್ತಾರೆ, ಮಲ್ಕೊಳ್ಳಿ ಬಿಡು. ಇಲ್ಲಪ್ಪ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಗೊತ್ತೇನೋ. ಹೋಗ್ಲಿ, ಅಲ್ಲೆಲ್ಲ ತಯಾರಿ ಆಯ್ತಾ? ಆ ಬಾಸು, ನಾನು ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ನಾಳೆ ಮದುವೆನೂ ಹಾಗೆ ಆಗ್ಬಿಟ್ರೆ ಸಮಾಧಾನ. ಗುರು, ಎಲ್ಲೋ ಓಡ್ ಹೋಗಿ ಮದ್ವೆ ಆಗೋ ರೀತಿ ಮಾತಾಡ್ತಿದ್ಯಲ್ಲ. ನಿಮ್ಮಮ್ಮ, ನಮ್ಮಪ್ಪ, ನಿಮ್ ತಾತ, ಫ್ರೆಂಡ್ಸು, ಪರಿಚಯಸ್ಥರು ಎಲ್ರೂ ಪ್ರೆಸೆನ್ಸ್ ನಲ್ಲಿ ಮದ್ವೆ ಆಗ್ತಾ ಇದೀವಿ. ಇವ್ರೆಲ್ರೂ ಆಶೀರ್ವಾದ ತಗೊಂಡು ನಿಮ್ ಮನೆಗ್ ಸೊಸೆಯಾಗಿ ಬರ್ತಾ ಇದ್ದೀನಿ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಇಷ್ಟೆಲ್ಲ ಆದ್ರೂ ನಿನ್ ವಾಯ್ಸ್ ಅಲ್ಲಿ ಜೋಶೇ ಇಲ್ವಲ್ಲೋ? ಅದು ಬಾಸು, ನಿದ್ದೆ ಬರ್ತಾ ಇದೆ. ಹೌದಾ? ಸಾರಿ ಕಣೋ. ನೀನು ಓಡಾಡಿ ಓಡಾಡಿ ಸುಸ್ತಾಗಿರ್ತೀಯ, ಮಲ್ಕೋ. ಇಲ್ಲ ಅಂದ್ರೆ ಮಧುಮಗನ್ ಮುಖ ಡಲ್ಲಾಗಿ ಕಾಣುತ್ತೆ. ಸರಿ ಬಾಸ್, ಗುಡ್ ನೈಟ್. ಒಂದ್ ನಿಮಿಷ, ನನ್ ವಿಷಯ ಗೊತ್ತಾ?
ನಾಳೆಯಿಂದ ಇಷ್ಟೊತ್ತಲ್ಲಿ ನಾವಿಬ್ರು ಫೋನಲ್ಲಿ ಮಾತಾಡೋದಿರಲ್ಲ. ಯಾಕೋ? ಯಾಕೆ ಅಂದ್ರೆ ನಾನಿನ್ ಪಕ್ಕನೇ ಇರ್ತೀನಲ್ಲ. ನಾನು ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಬಾಸ್. ನಾನು ಗುಡ್ ನೈಟ್. ಪಾಪ ನಾಳೆ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ಏನಾಗುತ್ತೋ ಏನು. ನನ್ನ ರೂಮಲ್ಲಿ ನೇಣು ಕುಡಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ತಪ್ಪು ಮಾಡ್ತಾ ಇದ್ದೀನಿ ತಾತ. ನಿನ್ನ ಮೊಮ್ಮಗನ ಮದುವೆ ಬಗ್ಗೆ ಕಟ್ಕೊಂಡಿದ್ದ ಕನಸಿಗೆ ನಾನೇ ಕುಣಿಕೆ ಹಾಕ್ತಾ ಇದ್ದೀನಿ. ಏನು ಮಾಡೋದು? ನಿನಗೆ ನಿನ್ನ ಹಠ ದೊಡ್ಡದು, ನನಗೆ ನನ್ನ ಪ್ರೀತಿ ದೊಡ್ಡದು. ಸಂದಿನ ಥರ ನಾನು ನಿನಗೆ ನಿರಾಸೆ ಮಾಡ್ತಾ ಇದ್ದೀನಿ. ಕ್ಷಮಿಸ್ಬಿಡು ತಾತ. ಟೈಮ್ ಎಷ್ಟಾಯ್ತಮ್ಮ? 8:30. ಆಗ್ಲೇ ಎಬ್ಬಿಸ್ಬಿಡ್ತಾನೆ. ಏನಮ್ಮ ನೀನು ಬೆಳಗಾದ್ರೆ ಇಲ್ಲೇ ಕಸ ಗುಡ್ಸ್ಕೊಂಡು ನೆಲಕ್ಕೆ ನೀರು ಹಾಕ್ತಿರ್ತೀಯ. ಪಂಚರ್ ಆಗಿರೋದನ್ನ ನೋಡ್ಕೊಳಕ್ಕಾಗಲ್ಲ. ಸಾರಿ ಕಣಪುಟ. ಏನಮ್ಮ ಬಾಬು, ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ, ಯಾಕೆ ಏನಾಯ್ತು? ತೆಗಿಯಮ್ಮ. ಮನೆಗೆ ಬರ್ತಿದ್ದಾಗೆ 108 ಪ್ರಶ್ನೆ ಕೇಳ್ಬೇಡ ನೀನು. ನನ್ನ ಲೈಫ್ ಪಾರ್ಟ್ನರ್ನ ಹುಡ್ಕೋದಕ್ಕೆ ಅವ್ರು ಯಾರು, ನೀನ್ ಯಾರು? ನಿನ್ಗೆ ಇಷ್ಟ ಅಂತ ತುಪ್ಪದ ಅನ್ನ ತಂದಿದ್ದೀನಿ, ತಗೋ. ನನ್ಗೇನು ಬೇಡಮ್ಮ, ಪ್ಲೀಸ್. ನೀನ್ ಬೇಡ ಅಂದ್ರೆ ಅಮ್ಮನಾಗ ನಾನು ಬಿಟ್ಟು ಬಿಡಕ್ಕಾಗತ್ತಾ? ನನಗೆ ಊಟ ಸೇರುತ್ತಾ ಹೇಳು? ಅದೆಷ್ಟು ಸಲ ನಾನು ನಿನಗೆ ಬೇಜಾರು ಮಾಡಿದ್ದೀನೋ, ರೇಗಿದ್ದೀನೋ. ಅದ್ಯಾವುದು ನೆನಪಲ್ಲಿ ಇಟ್ಕೊಳ್ದೆ ಈ ಕಷ್ಟದ ಟೈಮಲ್ಲೂ ನನ್ನ ಜೊತೆ ನಿಂತಿದ್ಯಾ. ಆದರೆ ಇಷ್ಟು ಒಳ್ಳೆ ಅಮ್ಮನಿಗೆ ಅನಿವಾರ್ಯವಾಗಿ ಮೋಸ ಮಾಡ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲದೆ ದೊಡ್ಡ ಹೆಜ್ಜೆ ಇಡ್ತಾ ಇದ್ದೀನಿ. ಅಮ್ಮ ಅಲ್ವಾ, ಕ್ಷಮಿಸ್ತಾಳೆ ಅನ್ನೋ ಹುಚ್ಚು ನಂಬಿಕೆ. ನನ್ನ ನಂಬಿಕೆನ ಸುಳ್ಳು ಮಾಡಲ್ಲ ಅಲ್ವಾ? ಸಾರಿ ಮಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪಾಪು, ಪಾಪು, ಏ ಪಾಪು, ಏನಿವತ್ತು ಇಷ್ಟು ಬೇಗ ಎದ್ಬಿಟ್ಟಿದೀಯಾ? ಓಹೋ, ನಿಮ್ ಬಾಸ್ ಜೊತೆ ಮೀಟಿಂಗಾ? ಪಾಪು, 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 ಹೌದಾ? ಮಾವ ಪಾಪು ನೋಡಿದ್ರಾ? ಅಲ್ಲೆಲ್ಲೋ ಹೆಬ್ಬಾವಿನ ಥರ ಬಿತ್ಕೊಂಡಿರ್ತಾನೆ, ಹೋಗಿ ನೋಡು. ಇಲ್ಲ ಮಾವ, ಎಲ್ಲ ಕಡೆ ನೋಡಿದೆ, ಅಲ್ಲೆಲ್ಲೂ ಇಲ್ಲ. ಅಯ್ಯ ಅದೇನು ಬೆರಳು ಚೀಪೋ ಮಗುನ ಕಳ್ಕೊಂಡು ಹೋಗ್ತಾರ ಆಡ್ತಾ ಇದೀಯಾ? 3 ಕತ್ತೆ ವಯಸ್ಸಾಗಿದೆ ಅವ್ನಿಗೆ, ಎಲ್ಲೋ ಹೋಗಿದ್ದಾನೆ, ಬರ್ತಾನೆ, ಬಿಡು. ಇಲ್ಲ ಮಾವ, ಅವ್ನು ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗೋದಿಲ್ಲ. ಹೌದೌದು, ನಮ್ಮಿಬ್ಬರು ಅಪ್ಪಣೆ ಇಲ್ಲದೆ ನಿನ್ನ ಮಗ ಯಾವ ಕೆಲಸನೂ ಮಾಡೋದಿಲ್ಲ. ನೆನ್ನೆ ನೋಡಿದ್ನಲ್ಲ, ಆ ದಂಡ ಪಿಂಡ ಚಿಂತೆ ಬಿಟ್ಟು ಈ ಮುದ್ಗನ ಹೊಟ್ಟೆಗೆ ಏನಾರು ಹಾಕೋ ಯೋಚನೆ ಮಾಡು.
ಹೇಳ್ದೆ ಕೇಳ್ದೆ ಎಲ್ಲಿ ಹೋಗ್ತೋ ಇವನು. ಲೋಟ ಯಾರು? ನಾನು ತಗೊಂಡಲ್ಲ ಒಳಗೆ. ಇಲ್ಲ ಮಾವ, ನಾನೇ ತೊಗೊಂಡೋಗ್ತೀನಿ. ಹ್ಞೂ. ವೆಲ್ಕಮ್. ಬರಬೇಕು. ಸಮರ್, ಎಲ್ಲಿ ನಿಮ್ಮ ತಾಯಿ ಮನೆಯವರೆಲ್ಲ ಮಂಟಪದ ಹತ್ರ ಇದ್ದಾರಾ? ನಿಮಗೆ ಗೊತ್ತಲ್ಲ ಗುರುಗಳೇ, ಒಂದಿನದಲ್ಲಿ ಫಿಕ್ಸ್ ಆಗಿದ್ದು ಮದುವೆ ಅಲ್ವಾ? ಗಡ್ಬಿಡಿಲಿ ಅಮ್ಮ ಏನೋ ಮರ್ತಿದ್ದಾರೆ, ಪರ್ಚೇಸ್ ಮಾಡೋಕ್ಕೆ ತಾತನ ಜೊತೆ ಹೊರಗಡೆ ಹೋಗಿದ್ದಾರೆ. ಇಷ್ಟೊತ್ತು ಇಲ್ಲೇ ಇದ್ರು ಅಲ್ವೇನ್ರೋ? ಅಮ್ಮ ಹಾಗೆ ಮಾಡಲ್ವಲ್ಲ. ಇಲ್ಲಿರ್ಬೇಕು ಅಂತಾನೆ ಹೇಳಿರ್ತಾರೆ. ನಿಂದೆ ಏನೋ ಕಿತಾಪತಿ ಇರಬೇಕು. ಬಾಸು, ಮೊದಲು ಅರ್ಶಿನ ಶಾಸ್ತ್ರ ಶುರು ಆಗಲಿ, ಅಷ್ಟರಲ್ಲಿ ಬಂದ್ಬಿಡ್ತಾರೆ. ಅಮ್ಮ ಇಲ್ಲದೆ ಅದು ಹೇಗಾಗತ್ತೆ? ಹೌದು, ಗಂಡಿನ ಕಡೆ ಹಿರಿಯರು ಯಾರೂ ಇಲ್ದಲೆ ಶಾಸ್ತ್ರ ಶುರು ಮಾಡೋದು ಸರಿಯಲ್ಲ. ಪ್ಲೀಸ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರ ಶುರುವಾಗಷ್ಟಲ್ಲಿ ಅಮ್ಮ ತಾತ ಬಂದ್ಬಿಡ್ತಾರೆ. ಬರ್ತಾರೆ ಅಂತ ಆಗ್ಲಿಂದ ಹೇಳ್ತಾನೆ ಇದೆಯಾ. ಯಾವಾಗ ಬರ್ತಾರೆ? ನಾನು ನಿನ್ನನ್ನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ನೀನು ಯಾವಾಗ ನಿಜ ಹೇಳ್ತೀಯಾ, ಯಾವಾಗ ಸುಳ್ಳು ಹೇಳ್ತೀಯಾ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಜ ಹೇಳು, ಅಮ್ಮ ಮದುವೆ ವಿಷಯ ಗೊತ್ತಿದೆಯಾ? ಎಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾಸ್. ಇಷ್ಟು ದಿನ ಎಲ್ಲ ವಿಷಯದಲ್ಲೂ ನನ್ನ ಜೊತೆ ಇದ್ದೇ ಅಲ್ವಾ? ಈಗಲೂ ಹಾಗೆ ಇರು ಪ್ಲೀಸ್. ಅಪ್ಪ ನಡೀರಿ, ಮನೆಗೆ ಹೊರಡೋಣ. ಏನು ಹೇಳ್ತಿದ್ಯಾ ಬಾಸ್? ತಲೆ ಕೆಟ್ಟಿದ್ಯಾ ನಿನಗೆ? ಮದುವೆ ಅಂದರೆ ಬರೀ 2 ಜೀವನ ಅಲ್ಲ, ಅಲ್ಲಿ 2 ಕುಟುಂಬದ ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಅದಕ್ಕೆಲ್ಲ ತಣ್ಣೀರು ಎರಚಕ್ಕೆ ನನಗಿಷ್ಟ ಇಲ್ಲ. ಅಮ್ಮ ಬರದೇ ಇರೋ ಮದುವೆ ನನಗೆ ಬೇಡ. ಸಾರಿ. ಸಿರಿ, ಹೀಗೆ ಶಾಸ್ತ್ರದ ಮಧ್ಯೆ ಎದ್ದೋಗೋದು ಅಪಶಕ್ನ. ಕೂತ್ಕೋ. ಸುಮ್ಮನೆ ಬೈಸ್ಕೊಂಡಿಯಲ್ಲ ಸಮರ್. ಆಗ್ಲೇ ಹೇಳ್ಬೇಕು ತಾನೆ ಅಮ್ಮನ ಬಗ್ಗೆ ಹೇಳಿದ್ದಲ್ಲ ನಿಜ ಅಂತ. ಈಗ
ಅರಿಶಿನ ಶಾಸ್ತ್ರ ಶುರು ಮಾಡ್ಬೋದಾ ತುಳಸಿ ಅವರೇ? ಅಗ್ನಿಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಮೊಮ್ಮಗನ ಮದುವೆ ನನ್ನ ಇಷ್ಟದ ಪ್ರಕಾರನೇ ನಡೀಬೇಕು. ಸಮರ್ಥ ಸಿರಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಒಪ್ಕೊಂಡ್ರೆ ಪಾಪು ಜೀವನ ಚೆನ್ನಾಗಿರುತ್ತೆ. ಮದುವೆನಾದಷ್ಟು ಗ್ರ್ಯಾಂಡಾಗೆ ಮಾಡಿ, ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡ್ಕೊಂಡು. ನಿನಗೆ ಗೊತ್ತಾಯ್ತು? ಹಲೋ ಅಣ್ಣ, ಹೇಳಿ. ಸಮರ್ಥ ನಿಮಗೂ ತಿಳಿಸದೆ ಮದುವೆವರೆಗೂ ಯೋಚನೆ ಮಾಡಿಬಿಟ್ಟಿದ್ದಾನೆ ಅನ್ನೋ ವಿಷಯ ನನಗಾಗಲಿ ಸಿರಿಗಾಗಲಿ ಗೊತ್ತೇ ಇರಲಿಲ್ಲ. ಈಗಲೇ ಗೊತ್ತಾಗ್ತಿರೋದು. ಅದಕ್ಕೆ ಅನುಮಾನ ಬಂದು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಣ್ಣ? ನಮ್ಮ ಸಮರ್ಥ ದಯವಿಟ್ಟು ಬನ್ನಿ, ನೀವಿಲ್ಲದೆ ಈ ಮದುವೆ ನಡೆಯೋಲ್ಲ. ಮಗನ ಮದುವೆಗೆ ಹೆತ್ತ ತಾಯಿನ ಬೇರೆ ಯಾರೋ ಕರೀತಾರೆ. ಅಷ್ಟು ದೂರ ಆಗೋದ್ನ ಪಾಪು. ಮಗಳು ಕಳೆದ ಮರ್ಯಾದೆನ ಮಗನ ಮದುವೆ ಚೆನ್ನಾಗಿ ಮಾಡಿ ವಾಪಸ್ ಪಡ್ಕೊಳ್ಳೋಣ ಅನ್ಕೊಂಡಿದ್ವಿ. ನೀನು ಅವಳ ದಾರಿನೇ ಹಿಡಿದಿಯಲ್ಲ ಪಾಪು. ಐ ಆಮ್ ರಿಯಲಿ ಸಾರಿ ಮಾ. ನಾನು ಬೇರೆ ದಾರಿ ಆದರೂ ಏನಿತ್ತು, ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ತಾತ ಹೇಗೆ ಮಾಡಿದ್ರು ನೀನೇ ನೋಡಿದ್ಯಲ್ಲ. ದೊಡ್ಡವ್ರಿಗೆ ಸ್ವಲ್ಪ ಹಠ ಇರುತ್ತೆ, ಹಾಗಂತ ಕೆಟ್ಟ ಮನಸ್ಸಲ್ಲ ಅವ್ರದ್ದು. ನೆನ್ನೆ ಒಪ್ಪಿಲ್ದೇ ಇರ್ಬೋದು, ಆದರೆ ಸ್ವಲ್ಪ ದಿನ ಕಾದಿದ್ರೆ ಒಪ್ಕೊಂಡಿರೋರು. ನಾನು ಒಪ್ಪಿಸ್ತಾ ಇದ್ದೆ. ನಿನ್ನ ಕೇಳಿ ಆಗ್ತಿರ್ಲಿಲ್ಲಮ್ಮ. ನೀನು ನಿನ್ನ ಮಾವ ಹಾಕಿರೋ ಗೆರೆನ ದಾಟಲ್ಲ. ನಿನ್ನನ್ನು ನಂಬಿ ನನ್ನ ಸಿರನ್ನ ಕಳ್ಕೊಳಕ್ಕೆ ನಾನು ರೆಡಿ ಇರಲಿಲ್ಲ. ನೀನು ನನಗೆ ಹೇಳಲಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ ಪಾಪು. ಆದ್ರೆ ತಾತಂಗೆ ಹೇಳ್ದೆ ಇರೋದು ದೊಡ್ಡ ತಪ್ಪು. ಮಾನ ಮರ್ಯಾದೆ ಅಂತ ಬದುಕೋರು ಅವರು. ಈ ವಯಸ್ಸಲ್ಲಿ ಅವ್ರಿಗೆ ಇಷ್ಟೆಲ್ಲ ನೋವು ಕೊಡಬಾರ್ದು. ನಿಜ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು. ನನ್ನ ಮದ್ವೆಗೆ ಅವ್ರ ಹುಡುಗಿನ ಫೈನಲೈಸ್ ಮಾಡ್ತೀನಿ ಅಂತ ಕುಣಿತಾ ಇದ್ರು. ನಿನ್ನ ತಂಗಿ ಎಂಥ ಮನೆ ಸೇರಿದಾಳೆ ಅಂತ ಗೊತ್ತು ಅವ್ರಿಗೆ. ನಿನ್ನ ಬದುಕು ಹಾಗಾಗಬಾರ್ದು ಅನ್ನೋ ಕಾಳಜಿ ಅದು. ಅಂಥ ತಾತನ್ನ ಕರೀದೆ ಮದುವೆ ಆಗೋದು ಸರಿ ಅನ್ಸುತ್ತಾ ನಿನಗೆ? ನೀನು ಕರಿತೀಯೋ ಬಿಡ್ತೀಯೋ, ನಾನಂತೂ ಕರಿತೀನಿ ಅವ್ರನ್ನ. ಅವ್ರು ಎದುರಿಗಿಲ್ದೆ ನೀನು ಮದುವೆ ಆಗೋದು ನನಗಿಷ್ಟ ಇಲ್ಲ. ಅಮ್ಮ ಪ್ಲೀಸ್, ಈಗ ತಾತನ ಹೇಳಿ ಎಲ್ಲನೂ ಹಾಳು ಮಾಡಬೇಡ. ನೀನು ಯಾವಾಗಲೂ ಎಮೋಷನಲ್ ಆಗಿ ಯೋಚನೆ ಮಾಡಬಾರ್ದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀನು ನಿಮ್ಮ ತಾತಂಗೆ ಗೊತ್ತಾಗದೆ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಪಾಪು.
ಹಾಗೆ ನಿನ್ ಕನಸು ಹಾಳಾಗೋದಕ್ಕೆ ಬಿಡೋದಿಲ್ಲ.